ಆಶಾರಾಣಿ ಮ್ಯಾಮ್ ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ನೀವು ತುಂಬಾ ಸ್ಪಿರಿಚುವಲ್ ವ್ಯಕ್ತಿ. ಸೊ ದೇವ್ರಂದರೆ ಜಾಸ್ತಿ ಇಷ್ಟಪಡ್ತೀರಾ. ಜೊತೆಗೆ ಇವತ್ತು ವಿಶೇಷ ದಿನ, ನೀವು ತುಂಬ ಆರಾಧ್ಯ ದೈವ ಅಂತ ಹೇಳ್ಬೋದು. ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀರಿ. ಇವತ್ತು ಗುರು ಪೌರ್ಣಮಿ ಬಗ್ಗೆ ಏನು ಅನ್ನಿಸ್ತಾ ಇದೆ? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬಾಬಾ ಅಂದ್ರೇ ಒಂದು ವೈಬ್ರೇಷನ್. ಅವರು ದೇವತಾ ಮಾನವ ಅಂತ ಏನು ಹೇಳ್ತಾರಲ್ಲ, ಅವರು ಎಲ್ಲ ಕಷ್ಟಗಳನ್ನ ಸಹಿಸ್ಕೊಂಡು ದೇವರಾದಂಥವ್ರು. ಅವ್ರ ಇಚ್ಛೆ ಇಲ್ಲದೆ ಏನೂ ಕದಲೋದಿಲ್ಲ. ಅವ್ರ ಇಚ್ಛೆ ಇಲ್ಲದೆ ನಾವು ಅವರ ದೇವಸ್ಥಾನ ಅವ್ರ ದರ್ಶನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಉದಾಹರಣೆಗೆ ಹೇಳಬೇಕು ಅಂದರೆ, ಸಾಯಿಬಾಬಾನ ಆರಾಧಿಸ್ತಾ ಇದ್ದೆ, ನಾನು ಪೂಜೆ ಮಾಡ್ತಾಯಿದ್ದೆ. ಸಾಯಿಬಾಬಾನ ಮಹಿಮೆಗಳನ್ನ ಕೇಳಿಕೊಂಡು ಶಿರಡಿಗೆ ಹೋಗಬೇಕು ಅಂತ ನನಗೆ ಆಸೆ ಆಯಿತು. ಒಂದು ನಮ್ಮ BMTC ಕಲಾವಿದರು ಬಾಂಬೆನಲ್ಲಿ ನಾಟಕ ಇಟ್ಕೊಂಡ್ರು. ಸರಿ, ಅವ್ರು ಏನು ಹೇಳಿದ್ರು, ನಾನು ಕಂಡೀಷನ್ ಹಾಕಿದ್ದು ಒಂದು ವಾರ ನಾನು ಬರಬೇಕು ಅಂದರೆ ನನಗೆ ಶಿರಡಿ ಕರ್ಕೊಂಡು ಹೋಗೋದಾದ್ರೆ ನಾನು ಬರ್ತೀನಿ ಅಂತ. ಆಯಿತು ಅಂತ ಹೇಳಿದರು. ಅಲ್ಲಿಗೆ ಹೋದ್ವಿ. ಆದರೆ ಅಲ್ಲಿದೇನೋ ಬೇರೆ ಪರ್ಮಿಟ್ ತೊಗೋಬೇಕಾಗಿತ್ತಂತೆ. ಅದು ಇವರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಮ್ಗಲ್ಲಿ ಹೋಗೋಕ್ಕೆ ಆಗಲಿಲ್ಲ. ಎಷ್ಟು ಹತ್ಕೊಂಡ್ಬಂದಿದ್ದೀನಿ ಅಂದರೆ, ನಾನು ಅಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಬಾಬನ ನೋಡೋಕ್ಕಾಗಲಿಲ್ವಲ್ಲ. ಅಂದರೆ ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ಬಾಬಾ ಅಪ್ಪಣೆ ಇಲ್ಲದೆ ಏನೂ ನಡೆಯೋಕ್ಕಾಗಲ್ಲ. ಖಂಡಿತವಾಗ್ಲೂ ಅವನ ಅಪ್ಪಣೆ ಕೊಟ್ಟು ನೀನು ಬಾ ನನ್ನ ದರ್ಶನ ಮಾಡು ಅಂತಂದರೆ ನಾವು ಎಲ್ಲಿದ್ದರೂ ಬಂದುಬಿಡ್ತೀವಿ. ಹಾಗೆ ನಾನು ಹಂಗೆ ಇದು ಮಾಡ್ಕೊಂಡು ಬಂದುವಾಗ ಇನ್ನೊಂದು ದಿನ ನನ್ನ ಗುರುವಾರ ನಿನ್ನ ಮೂರ್ತಿ ನನಗೆ ಬೇಕು ಅಂತಂದೆ. ಗುರುವಾರದ ದಿನವೇ ಯಾರೋ ಮುಖಾಂತರ ಶಿರಡಿಯಿಂದನೇ ಇಷ್ಟು ಎತ್ತರ ಸಾಯಿಬಾಬಾ ತಂದುಕೊಟ್ರು ಮನೆಗೆ. ನನಗದು ಗೊತ್ತೇ ಇಲ್ಲ. ಅದೊಂದು ಆಶ್ಚರ್ಯ, ಒಂದು ಪವಾಡನೇ ಹೌದು. ನಾನು ಪ್ರತಿ ಸೊನ್ನೆನಹಳ್ಳಿಯಲ್ಲಿರೋ ಈ ಬಾಬಾ ಮಂದಿರಕ್ಕೆ ನಮ್ಮ ಮನೆ ಇಲ್ಲೇ ಹತ್ತಿರ ಇರೋದ್ರಿಂದ ಬರ್ತಾ ಇರ್ತೀನಿ, ದರ್ಶನ ಮಾಡ್ತಾ ಇರ್ತೀನಿ. ಇಲ್ಲಿ ವ್ಯವಸ್ಥೆ ಆಗಲಿ, ಪ್ರಸಾದ ವ್ಯವಸ್ಥೆ ಆಗಲಿ, ಆಮೇಲೆ ಭಕ್ತಾದಿಗಳನ್ನ ನೋಡ್ಕೊಳ್ಳೋ ರೀತಿ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೆಲವು ಕಡೆ ತುಂಬ ಕ್ರೌಡ್ ಆದಾಗ ಅವ್ರಿಗೂ ಇರಿಟೇಟ್ ಆಗುತ್ತೆ, ಒಂಥರ ಕೂಗಾಡೋದು ಮಲರ್ತಾರೆ. ಆದರೆ ಇಲ್ಲ, ಆ ಥರ ಅಲ್ಲ. ಬಾಬಾ ಹೇಗಿದ್ದಾರೋ ಹಾಗೆ ಎಲ್ಲರೂ ಬಾಬಾ ಥರ ಆಗಿಬಿಟ್ಟಿದ್ದಾರೆ. ಇವತ್ತು ಆ್ಯಕ್ಚುಲಿ ಗುರುಪೌರ್ಣಮಿ. ನಾನು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ, ನನ್ನ ತಲೆನಲ್ಲೇ ಇರಲಿಲ್ಲ. ಯಾಕೆಂದರೆ ನನ್ನ ಮಗನ ಸಿನಿಮಾ ರಿಲೀಸ್ ಆಗಿದೆ, ಅದ್ರ ಟೆನ್ಷನಲ್ಲಿ ಓಡಾಡ್ತಾ ಇದ್ದೆ, ರಾಜರತ್ನಾಕರ ಅಂತ. ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ತಿದ್ದಂಗೆ ಇಲ್ಲಿ ಬಾಬಾ ದೇವಸ್ಥಾನ ಇದೆಯಲ್ಲ, ಹೋಗೋಣ ಬಂದೆ. ತುಂಬ ರಶ್ ಇತ್ತು. ನನಗೆ ಮಂಡಿ ನೋವು ಬೇರೆ ಇರೋದ್ರಿಂದ, ಅಯ್ಯೋ ಬಾಬಾ ನೀನು ಒಳಗಡೆ ಬಂದು ನೋಡೋಕ್ಕಾಗಲ್ಲ ನನಗೆ, ನಾನು ಕ್ಷಮಿಸ್ಬಿಡು, ನಾನು ಇಲ್ಲೇ ಕೈ ಮುಗಿತೀನಿ ಅಂತ. ನನಗೆ ಗೊತ್ತಿಲ್ಲ, ಯಾರೋ ಅಲ್ಲಿ ಗೇಟಲ್ಲಿ ಇರೋವಂಥ ಒಬ್ಬ ಹೆಣ್ಣುಮಗಳು ಬನ್ನಿ ಅಂತ ಒಳಗಡೆ ಬಿಟ್ಟರು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ನೀವು ಬಾಬಾ ಥರ ಬಂದರೆ 2ನೇ ಸಲ ದರ್ಶನ ಮಾಡಿದೆ. ಇದು ಬಾಬಾ ಪವಾಡ ಅಲ್ವಾ ಹೇಳಿ? ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತರಕಾರಿ ಅಲಂಕಾರ ಎಲ್ಲ. ಅದು ನೋಡ್ತಾ ಇದ್ದರೆ ನಮ್ಗೆ ಏನು ಕಷ್ಟಗಳೆಲ್ಲ ಪರಿಹಾರ ಆಗೋಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಿಜವಾಗ್ಲೂ ಬಾಬಾ ಪವಾಡ ಇದ್ದೇನೆ ಅಂತಲೇ ಅನ್ಬೋದು. ನನ್ನ ಮಗನ ಸಿನಿಮಾಗೋಸ್ಕರ ಆಗ್ತಾ ಇರೋ ಜಂಜಾಟಕ್ಕೋಸ್ಕರ ನಾನಿಲ್ಲಿ ಬಾಬಾನ ಕೇಳೋಕ್ಕೆ ಅಂತ ಬಂದಿದ್ದೀನಿ. ಬಾಬಾನ ಕೇಳ್ಕೊಂಡ್ಮೇಲೆ ನಮ್ಗೆ ಒಂದೊಂದಷ್ಟು ಸಮಸ್ಯೆಗಳು ಪರಿಹಾರ ಆಗ್ತಾ ಬಂದಿದೆ. ನಿಜವಾಗ್ಲೂ ಬಾಬಾ ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದೆ. ನನ್ನ ಸಿನಿಮಾನ 100 ಡೇಸ್ ಮಾಡ್ಕೊಡ್ತಾರೆ. ಬಾಬಾ ಮಾಡ್ಕೊಡ್ತೀರಲ್ವಾ ಬಾಬಾ? ಖಂಡಿತವಾಗ್ಲೂ ಈ ಒಂದು ಬಿಲೀವ್ನೆಸ್ ಇದೆಯಲ್ಲ, ಆ ಬಿಲೀವ್ನೆಸ್ಗೆ ನಾವು ಏನು ಆನ್ಸರ್ ಮಾಡೋಕ್ಕೆ ಆಗೋದಿಲ್ಲ. ಎಷ್ಟೋ ಪವಾಡ್ಗಳು ಬಾಬಾಯಿಂದಾಗಿದೆ. ನೀವು ಹೇಳಿದಾಗೆ ನನಗೂ ಕೂಡ 21 ವರ್ಷ ಆದಮೇಲೆ ನಾನು ಶಿರ್ಡಿಗೆ ಹೋಗಿರೋದು ಅನ್ಕೊತೀನಿ. ನಾನು ಚಿಕ್ಕ ವಯಸ್ಸಿಂದನೂ ಪರಮ ಭಕ್ತ, ನಾನು ಬಾಬನ ಪರಮ ಭಕ್ತ. ಆಗ್ತಾ ಇರಲಿಲ್ಲ. ಅವರ ಅಪ್ಪಣೆ ಇಲ್ದಿರ ನಾವು ಅವ್ರ ದರ್ಶನನೂ ಪಡೆಯೋಕ್ಕಾಗಲ್ಲ ಅನ್ನೋದಕ್ಕೆ ಉದಾಹರಣೆ ನೀವು ಹೇಳ್ದಂಗೆ. ಇಲ್ಲ ನೋಡಿ, ಇವತ್ತಿನ ಈಗ ಶಿರ್ಡಿದೊಂದು ಕಡೆ ಬಿಡಿ, ಅದು ಭಾಳ ವರ್ಷಗಳ ಹಿಂದೆ ನಡೆದಂಥ. ಇವತ್ತು ನಾನು ದೇವರಾಣೆ ಬಾಬಾ ಪಾದ ಸಾಕ್ಷಿಯಾಗಲೂ ನಾನು ಅಂದ್ಕೊಂಡಿರಲಿಲ್ಲ ಬಾಬನ ದರ್ಶನ ಮಾಡಬೇಕು ಅಂತ. ಇವತ್ತು ಅಂದರೆ ಯಾರ್ದಾದ್ರು ಗುರುಗಳ ದರ್ಶನ ಮಾಡಬೇಕು, ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯರೋ ಅಥವಾ ಬಾಬಾ ಅವರು ಯಾರ್ದಾದ್ರು ದರ್ಶನ ಮನೆಯಲ್ಲಿ ಪೂಜೆ ಮಾಡೇ ಮಾಡಿದೆ. ಸೊಲ್ಲಾಪುರದ ಅಮ್ಮನ ದೇವಸ್ಥಾನಕ್ಕೆ ಹೋದ ಅಮ್ಮನವ್ರನ್ನ ನೋಡಿದೆ. ಗೊತ್ತಿಲ್ಲ ನನಗೆ ಯಾಕೆ ಹಂಗೆ ಅನ್ನಿಸ್ತು, ಏನು ಒಂದು ಸಿಂಪಲ್ ಥಾಟ್ ಕೂಡ ಇರಲಿಲ್ಲ ನನಗೆ. ನಮ್ಮ ಮನೆಯವ್ರಿಗೆ ಏನು ಹೇಳಿದೆ, ಇಲ್ಲಿ ಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಿ ಬರುವಾಗಲೇ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಜಾತ್ರೆ ಮಾಡಿದ್ದಾರೆ, ಒಳಗೋಗೋಕ್ಕಾಗಿಲ್ಲ ಅಂದ್ರೆ ಆಚೆ ಕೈ ಮುಕ್ಕೊಂಡು ಹೋಗ್ಬಿಡೋಣ, ಬಾಬಾ ಇದ್ದಾರೆ ಬನ್ನಿ ಹೇಳಿದ್ನಲ್ಲ. ಅದು ಹೇಗೆ ಒಳಗಡೆ ಕರೆಸ್ಕೊಂಡ್ರು, ಅದು ಹೇಗೆ ನೋಡಿ 2ನೇ ಸಲ ದರ್ಶನ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಇದೆಲ್ಲ ಬಾಬಾ ಮಹಿಮೆ ಅಂತಲೇ ಹೇಳ್ಬೋದು. ಅವನ ಅಪ್ಪಣೆ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ ಅಲ್ವಾ? ಅವನೇ ಕರೆಸ್ಕೊಂಡಿದ್ದಾನೆ. ಇವತ್ತು ಬಾ ಮಗಳೇ, ನೀನು ನನ್ನ ನೋಡು, ನನ್ನ ಆಶೀರ್ವಾದ ತಗೋ, ನನ್ನ ಪ್ರಸಾದ ಸೇವನೆ ಮಾಡು ಅಂತ. ಬೆಳಗ್ಗೆಯಿಂದ ನಾನು ತಿಂಡಿ ಕೂಡ ತಿಂದಿರಲಿಲ್ಲ, ಇಲ್ಲ ಪ್ರಸಾದ ಸಿಕ್ತು. ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಮ್ಯಾಮ್. ಸಾಯಿರಾಮ್.